ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ಅಂದರೆ, ಪ್ರತಿದಿನ ನಿಮ್ಮ ದಿನವನ್ನು ಈ ರೀತಿ ಸ್ಟಾರ್ಟ್ ಮಾಡಿಕೊಂಡ್ರೆ ಒಂದು ಪಾಸಿಟಿವ್ ಆಗಿರುತ್ತೆ, ಒಂದು ಒಳ್ಳೆ ರೀತಿಯ ಬದಲಾವಣೆ ಅಂತೂ ಆಗೇ ಆಗುತ್ತೆ. ಅದರಲ್ಲಿ ಫಸ್ಟು ಪಾಯಿಂಟ್ ಏನು ಅಂತ ಅಂದರೆ, ಇದಂತೂ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ, ವೇಕಪ್ ಅರ್ಲಿ. ನಾವೇನಾದರೂ ಕೆಲಸಕ್ಕೆ ಹೋಗ್ತಿದ್ದೀವಿ ಅಂತ ಅಂದರೆ ಹೋಗುವ ಒಂದು ಹಾಫ್ ಆನ್ ಅವರ್ 1 ಅವರ್ ಬೇಗ ಎದ್ದೊಳ್ಳುವಂಥದ್ದು ತುಂಬ ಒಳ್ಳೆಯದು. ಇದರಿಂದ ಆರಾಮಾಗಿ ನಮ್ಮ ದಿನಾನು ಕೂಡ ಸ್ಟಾರ್ಟ್ ಮಾಡ್ಕೋಬಹುದು. ಯಾವುದೇ ರೀತಿ ಗಡಿಬಿಡಿ ಅನ್ನೋದು ಕೂಡ ಇರೋದಿಲ್ಲ. ತುಂಬಾ ಚೆನ್ನಾಗಿ ಒಂದು ಪಾಸಿಟಿವ್ ಆಗಿ ಮಾರ್ನಿಂಗ್ ರುಟೀನು ಸ್ಟಾರ್ಟ್ ಆಗಿಬಿಡುತ್ತೆ. ಅದೇ ಅಬ್ಸರ್ವ್ ಮಾಡಿ ನೋಡಿ, ಏನಾದರೂ ಲೇಟಾಗಿ ಎದ್ದಾಗ ಸರಿಯಾಗಿ ತಿಂಡಿ ತಿನ್ನೋದಕ್ಕಾಗೋದಿಲ್ಲ, ಫ್ರೆಶ್ ಅಪ್ ಆಗೋದಕ್ಕಾಗೋದಿಲ್ಲ, ಒಂದು ರೀತಿ ಅರ್ಜೆಂಟಲ್ಲಿ ಹೋಗುವಂಥದ್ದಾಗಿರ್ಬೋದು, ಒಂದು ರೀತಿ ಇಡೀ ದಿನ ಅದೇ ರೀತಿ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮಾರ್ನಿಂಗ್ ಟೈಮ್ ನಾವು ಕೆಲ್ಸಕ್ಕೆ ಹೋಗುವ 1 ಅವರ್ ಬೇಗ ಎದ್ದು ನಮ್ಮ ದಿನಾನ ಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇದರಿಂದಂತೂ ಒಂದು ಹ್ಯಾಪಿಯಾಗಿ ಒಂದು ಮೆಂಟಲಿ ಚೆನ್ನಾಗಿ ದಿನಾನು ಕೂಡ ಸ್ಟಾರ್ಟ್ ಮಾಡ್ಕೋಬಹುದು. ಮೆಂಟಲಿ ಒಂದು ಸ್ವಲ್ಪ ಡಿಸ್ಟರ್ಬ್ ಆದ್ವಿ ನಮ್ಮ ಮಾರ್ನಿಂಗ್ ಟೈಮೇ ಅಂತ ಅಂದರೆ ಆ ದಿನಾನೇ ನಾವು ಯಾವಾಗಲೂ ಡಿಸ್ಟರ್ಬ್ ಆಗಿ ಕಳಿಬೇಕಾಗುತ್ತೆ. ಆದಷ್ಟು ಬೇಗ ಎದ್ದು ನಮ್ಮ ದಿನಾನ ಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಇದು ಫಸ್ಟ್ ಪಾಯಿಂಟು. ಎದ್ದ ತಕ್ಷಣ ಸಿಟ್ ಆ್ಯಂಡ್ ಸೈಲೆಂಟ್. ನಾವು ಸಿಟ್ ವಿತ್ ಸೈಲೆಂಟ್. ನಾವು ಆರಾಮಾಗಿ ಎದ್ದ ತಕ್ಷಣ ಸ್ವಲ್ಪ ಸೈಲೆಂಟಾಗಿ ಹಾಗೆ ಕೂತ್ಕೊಳ್ಳೋದು ತುಂಬ ಒಳ್ಳೆಯದು. ಇದರಿಂದ ಏನು ಅಂತ ಅಂದರೆ ನಮಗೂ ಕೂಡ ಒಂದು ರೀತಿ ಪ್ರಶಾಂತವಾಗಿ ಬೆಳಗಿನ ದಿನ ಸ್ಟಾರ್ಟ್ ಆಗುತ್ತೆ. ಎದ್ದ ತಕ್ಷಣವೇ ಒಂದು ರೀತಿ ಗಡಿಬಿಡಿಲಿ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಮಾಡ್ಲಿಕ್ಕೆ ಹೋಗಬಾರ್ದು. ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಆರಾಮಾಗಿ ಹಾಗೆ ಕೂತ್ಕೋಬೇಕು. ಇದರಿಂದನೂ ಕೂಡ ನಮಗೂ ಕೂಡ ತುಂಬ ಒಳ್ಳೆಯದು. ಒಂದು ರೀತಿ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಯಾವುದೇ ರೀತಿ ಸೌಂಡ್ ಅನ್ನೋದಿರೋದಿಲ್ಲ. ಆರಾಮಾಗಿ ನಮ್ಮ ದಿನಾನು ಕೂಡ ಸ್ಟಾರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಏನು ಅಂತ ಅಂದರೆ, ಪಾಸಿಟಿವ್ ಸೆಲ್ಫ್ ಟಾಕ್. ಎದ್ದ ತಕ್ಷಣ ನಮಗೆ ನಾವು ಒಂದು ಪಾಸಿಟಿವ್ ಆಗಿ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಇದರಿಂದ ಎಷ್ಟು ಒಂದು ರೀತಿ ರಿಲೀಫ್ ಅನ್ನೋದು ಸಿಗುತ್ತೆ ಅಂತ ಅಂದರೆ, ಆರಾಮಾಗಿ ಎದ್ಬಿಟ್ಟು ಕೂತಿದ್ದೀವಿ ಅಂತ ಅಂದಾಗ ಒಂದು ಪಾಸಿಟಿವ್ ಆಗಿ ಸೆಲ್ಫ್ ಟಾಕ್ನ ಮಾಡುವಂಥದ್ದಾಗಿರ್ಬೋದು, ಇವತ್ತೊಂದು ದಿನ ಚೆನ್ನಾಗಿರಲಿ ಅಂತ ನಮಗೆ ನಾವೇ ಹೇಳ್ಕೊಳ್ಳುವಂಥದ್ದಾಗಿರ್ಬೋದು, ಇವತ್ತೊಂದು ದಿನ ನಾನು ಏನೇ ಕೆಲಸ ಮಾಡಿದ್ರು ಕೂಡ ಒಂದು ಪಾಸಿಟಿವ್ ಆಗಿ ಒಂದು ಒಳ್ಳೆ ರೀತಿಲಿ ಕೆಲಸ ಕಂಪ್ಲೀಟ್ ಆಗಲಿ ಅಂತ ಹೇಳ್ಕೊಳ್ಳುವಂಥದ್ದು. ಇದೆಲ್ಲ ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ, ನಮಗೆ ನಾವು ಯಾವಾಗ ಒಂದು ಪಾಸಿಟಿವ್ ಆಗಿ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ, ಒಂದು ಒಳ್ಳೆ ರೀತಿ ಬದಲಾವಣೆ ಅಂತೂ ಆಗೇ ಆಗುತ್ತೆ. ಎದ್ದ ತಕ್ಷಣ ಏನೋ ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಮಾಡ್ದೇ ಆದಷ್ಟು ಒಂದು ದಿನಾನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದಾಗ ಒಂದು ಒಳ್ಳೆ ರೀತಿಯ ನಮಗೆ ನಾವೇ ಹೇಳ್ಕೊಳ್ಳುವಂಥದ್ದಾಗಿರ್ಬೋದು. ಇವತ್ತೊಂದು ದಿನ ಎಲ್ಲ ಚೆನ್ನಾಗಿ ಕಂಪ್ಲೀಟ್ ಆಗಲಿ, ಇವತ್ತೊಂದು ದಿನ ಬೆಳಗ್ಗೆಯಿಂದ ಸಂಜೆ ತನಕ ನಾನು ಖುಷಿಯಾಗಿರ್ತೀನಿ ಅಂತ ಒಂದು ಪಾಸಿಟಿವ್ ಆಗಿ ಹೇಳ್ಕೊಳ್ಳೋದ್ರಿಂದ ಅದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ, ನಮ್ಮ ಮೈಂಡ್ಗೆ ಸ್ವಲ್ಪ ರಿಲೀಫ್ ಅನ್ನೋದು ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಮೇಕ್ ಎ ಬೆಡ್. ಇದಂತೂ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ. ನಾವು ಮಲಗಿರುವಂಥ ಬೆಡ್ನ ಪ್ರತಿದಿನ ನೀಟಾಗಿ ಇಟ್ಕೊಳ್ಳುವಂಥದ್ದಾಗಿರ್ಬೋದು, ಕ್ಲೀನಾಗಿ ಮೇಂಟೈನ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ನಾವಿರುವಂಥ ಜಾಗ ಕ್ಲೀನ್ ಆಗಿದೆ ಅಂದಾಗ ನಾವು ಕೂಡ ಡಿಸಿಪ್ಲಿನ್ ಅನ್ನೋದನ್ನ ಕಲಿತೀವಿ. ಬೆಡ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಎತ್ತಿಡುವಂಥದ್ದಾಗಿರ್ಬೋದು. ಇದೆಲ್ಲ ತುಂಬ ಒಂದು ರೀತಿ ಗುಡ್ ಹ್ಯಾಬಿಟ್ಸ್ ಅಂತಲೇ ಹೇಳ್ಬೋದು. ಚಿಕ್ಕ ಪುಟ್ಟ ಕೆಲಸ ಅಂತ ಅನಿಸುತ್ತೆ, ಬಟ್ ಬೆಡ್ನೇ ನಾವು ಎದ್ದ ತಕ್ಷಣ ಕ್ಲೀನ್ ಮಾಡಲಿಲ್ಲ ಅಂತ ಅಂದರೆ, ದೊಡ್ಡವರು ಹೇಳ್ತಾರೆ ಅಲ್ವಾ, ನಾವು ಮಲಗಿರುವಂಥ ಚಾಪೆ ಆಗಿರ್ಬೋದು, ದಿಂಬುಗಳಾಗಿರ್ಬೋದು, ಇದೆಲ್ಲ ತುಳಿಬಾರ್ದು ಅಂತ. ಅದಕ್ಕೋಸ್ಕರ ಎದ್ದ ತಕ್ಷಣ ನಾವು ಮಲಗಿರುವಂಥ ಜಾಗನ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಏನು ಅಂತ ಅಂದರೆ, ಓಪನ್ ವಿಂಡೋನ ಓಪನ್ ಮಾಡುವಂಥದ್ದಾಗಿರ್ಬೋದು. ಒಂದು ರೀತಿ ಫ್ರೆಶ್ ಗಾಳಿ ಬರುತ್ತೆ. ಆ ಒಂದು ಬೆಳಗಿನ ದಿನಾನೇ ನಾವು ಒಂದು ಒಳ್ಳೆ ರೀತಿಲಿ ನಮ್ಮ ದಿನಾನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀವಿ ಅಂತ ಅಂದರೆ ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ, ಅವತ್ತೊಂದು ದಿನ ಏನೋ ಒಂದು ಒಳ್ಳೇದಾಗೇ ಆಗುತ್ತೆ. ಬೆಳಗಿನ ಟೈಮ್ ಈ ರೀತಿ ಚಿಕ್ಕ ಪುಟ್ಟ ಬದಲಾವಣೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಂಡೋನ ಓಪನ್ ಮಾಡಿ ಸ್ವಲ್ಪ ಫ್ರೆಶ್ ಗಾಳಿನ ತಗೊಳ್ಳುವಂಥದ್ದಾಗಿರ್ಬೋದು. ನಿದ್ದೆ ಬರ್ತಿದೆ ಅಂತ ಅಂದರೆ ನಾವು ಎದ್ದ ತಕ್ಷಣ ಬೆಡ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ವಿಂಡೋನ ಓಪನ್ ಮಾಡಿಬಿಟ್ವಿ ಅಂತ ಅಂದರೆ ನಿದ್ದೆನೂ ಕೂಡ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಬೆಡ್ ಏನೋ ಕ್ಲೀನ್ ಮಾಡಿಲ್ಲ, ಹಾಗೆ ಎದ್ದು ಕೂತ್ಕೊಂಡಿದ್ದೀವಿ ಅಂತ ಅಂದರೆ ಪುನಃ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನ್ನೋ ರೀತಿ ಫೀಲ್ ಬಂದೇ ಬರುತ್ತೆ. ಕಿಟಕಿ ಎಲ್ಲ ಓಪನ್ ಮಾಡಿದ್ವಿ ಅಂತ ಅಂದರೆ ಗಾಳಿ ಬರ್ತಿರುತ್ತೆ, ಒಂದು ರೀತಿ ಪುನಃ ಮಲ್ಕೋಬೇಕು ಅಂತ ಏನೂ ಅನ್ಸೋದಿಲ್ಲ. ನೆಕ್ಸ್ಟ್ ಏನು ಅಂತ ಅಂದರೆ, ಮೇಂಟೈನ್ ಯುವರ್ ಹೈಜೀನ್. ನೀಟಾಗಿ ಫ್ರೆಶ್ ಅಪ್ ಆಗುವಂಥದ್ದಾಗಿರ್ಬೋದು, ನಮ್ಮ ದಿನನಿತ್ಯದ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳುವಂಥದ್ದು. ಇದು ನಮ್ಮ ಟೈಮು. ಆ ಮಾರ್ನಿಂಗ್ ಟೈಮ್ನ ದಿನ ಏನು ಮಾಡ್ತೀವಿ, ಮುಖ ತೊಳೆಯುವಂಥದ್ದಾಗಿರ್ಬೋದು, ಬ್ರಷ್ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲ ನಾವು ಕಂಪ್ಲೀಟ್ ಮಾಡ್ಕೊಳ್ಳುವಂಥದ್ದು.
ನೆಕ್ಸ್ಟ್ ಏನು ಅಂತ ಅಂದರೆ ಗೆಟ್ ರೆಡಿ ಅಂತ ಅಂದರೆ ಎಲ್ಲೂ ಕೆಲ್ಸಕ್ಕೆ ಹೋಗಲಿಲ್ಲ ಅಂತ ಅಂದರೂ ಕೂಡ ನಾವು ಮಾರ್ನಿಂಗ್ ಟೈಮು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಮುಖಕ್ಕೆ ಒಂದು ಕುಂಕುಮ ಇಟ್ಕೊಳ್ಳುವಂಥದ್ದಾಗಿರ್ಬೋದು, ಕೂದಲು ಬಾಚ್ಕೊಳ್ಳುವಂಥದ್ದಾಗಿರ್ಬೋದು, ಈ ರೀತಿ ಸಿಂಪಲ್ ಆಗಿ ರೆಡಿ ಆಗುವಂಥದ್ದು ಕೂಡ ನಮ್ಮ ಇಡೀ ದಿನನ ಚೆನ್ನಾಗಿ ಇಟ್ಕೊಳ್ಳುವಂತೆ ಮಾಡುತ್ತೆ. ನಮಗೂ ಕೂಡ ಒಂದು ರೀತಿ ಕೆಲಸ ಮಾಡೋದಕ್ಕೆ ಖುಷಿ ಆಗುತ್ತೆ. ನಾವು ಚೆನ್ನಾಗಿ ರೆಡಿ ಆಗಿದ್ದೀವಿ ಅಂದಾಗ ಅಷ್ಟೇ ಚೆನ್ನಾಗಿ ಕೆಲಸ ಅನ್ನೋದನ್ನು ಕೂಡ ಕಂಪ್ಲೀಟ್ ಮಾಡ್ಕೋತೀವಿ. ಬೆಳಿಗ್ಗೆನೇ ಎದ್ದು ಮುಖನೂ ತೊಳೆದಾನೆ, ಕೂದಲು ಬಾಚಿದಾನೆ, ಒಂದು ರೀತಿ ಲೇಸಿಯಾಗಿ ದಿನಾನ ಸ್ಟಾರ್ಟ್ ಮಾಡ್ಕೊಟ್ಬಿಟ್ವಿ ಅಂತ ಅಂದರೆ ಅವತ್ತೊಂದು ದಿನ ಕೆಲಸ ಮಾಡೋದಕ್ಕೂ ಕೂಡ ಬೇಜಾರಾಗುತ್ತೆ. ಒಂದು ರೀತಿ ಮಲ್ಕೋಬೇಕು ಅಂತ ಫೀಲ್ ಬರುವಂಥದ್ದಾಗಿರ್ಬೋದು. ಮುಖಕ್ಕೆ ನೀರಾಗಿ ತೊಳಿಲಿಲ್ಲ ಅಂತ ಅಂದ್ಬಿಟ್ರೆ ಅವತ್ತೊಂದು ದಿನ ಎಲ್ಲ ನಿದ್ದೆಲೇ ಒಂದು ರೀತಿ ನಿದ್ದೆ ಮಂಪರಲ್ಲೇ ಇರುವಂಥದ್ದಾಗಿರ್ಬೋದು. ಈ ರೀತಿ ಕೆಟ್ಟ ಅಭ್ಯಾಸಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲೂ ಕೆಲಸಕ್ಕೆ ಹೋಗ್ತಿಲ್ಲ, ಮನೇಲಿದ್ದೀವಿ ಅಂತ ಅಂದರೂ ಕೂಡ ನೀಟಾಗಿ ಸಿಂಪಲ್ ಆಗಿ ರೆಡಿ ಆಗುವಂಥದ್ದು ಕೂಡ ತುಂಬ ಒಳ್ಳೆಯದು. ಇದರಿಂದ ಮನೆಗೂ ಕೂಡ ಒಳ್ಳೆಯದು. ಮತ್ತು ಮನೇಲಿ ಹೆಣ್ಮಕ್ಳು ಚೆನ್ನಾಗಿ ರೆಡಿ ಆಗಿದ್ದಾರೆ, ನೀಟಾಗಿದ್ದಾರೆ ಅಂತ ಅಂದರೆ ಒಂದು ರೀತಿ ಖುಷಿ ಆಗುತ್ತೆ ನೋಡಲಿಕ್ಕೆ ಅಲ್ವಾ. ನೆಕ್ಸ್ಟ್ ಏನು ಅಂತ ಅಂದರೆ ಡ್ರಿಂಕ್ ಗ್ಲಾಸ್ ಆಫ್ ವಾಟರ್. ನಾವು ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ನೀರನ್ನ ಕುಡಿಯೋದು ತುಂಬ ಒಳ್ಳೆಯದು. ಇದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಬಿಸಿ ನೀರಾಗಿರ್ಬೋದು, ತಣ್ಣೀರಾಗಿರ್ಬೋದು, ಯಾವುದಾದ್ರೂ ಆಗಲಿ ನಿಮ್ಗೆ ಯಾವ್ದು ಅಭ್ಯಾಸ ಇದೆ ಅದನ್ನು ಒಂದು ಗ್ಲಾಸ್ ಎದ್ದ ತಕ್ಷಣ ಕುಡಿಯುವಂಥದ್ದಾಗಿರ್ಬೋದು. ಇದರಿಂದ ನಮ್ಮ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೂ ಕೂಡ ಕಡಿಮೆ ಮಾಡ್ಕೋಬೋದು. ಒಂದು ರೀತಿ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ತುಂಬ ರೀತಿಯ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡುವಂಥವ್ರಿಗೆ ಕೂಡ ಇದು ಹೆಲ್ಪ್ ಅಂತೂ ಆಗೇ ಆಗುತ್ತೆ. ನೆಕ್ಸ್ಟ್ ಅಂತ ಅಂದರೆ ವಾಕಿಂಗ್ ಆರ್ ಎಕ್ಸಸೈಸ್. ವಾಕಿಂಗ್ ಮಾಡೋದಿದ್ರೆ ವಾಕಿಂಗ್ ಮಾಡುವಂಥದ್ದಾಗಿರ್ಬೋದು. ನಮ್ಮ ಬಾಡಿನ ನಾವು ಆ್ಯಕ್ಟಿವ್ ಆಗಿ ಇಟ್ಕೋಬೇಕು ಅಂತ ಅಂದರೆ ವಾಕಿಂಗ್ ಇಸ್ ಬೆಸ್ಟ್. ವಾಕಿಂಗ್ ಮಾಡ್ಲಿಕ್ಕಾಗಲಿಲ್ಲ ಅಂತ ಅಂದರೆ ಮನೇಲೇ ಇದ್ದು ಎಕ್ಸಸೈಸ್ನ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಸಿಂಪಲ್ ಆಗಿ ಎದ್ದು ಓಡಾಡುವಂಥ ಕೆಲಸಗಳನ್ನ ಮಾಡುವಂಥದ್ದಾಗಿರ್ಬೋದು. ಎಷ್ಟೇ ಕೆಲಸ ಮಾಡಿದ್ರು ಕೂಡ ಒಂದು 10 ನಿಮಿಷ ನಾವು ಎಕ್ಸಸೈಸ್ ಮಾಡಿಬಿಟ್ವಿ, ಒಂದು ಹಾಫ್ ಆನ್ ಅವರ್ ವಾಕಿಂಗ್ ಮಾಡಿಬಿಟ್ವಿ ಅಂತ ಅಂದರೆ ನಮ್ಮ ಬಾಡಿನಿಗೂ ಕೂಡ ಒಂದು ರೀತಿ ಫ್ಲೆಕ್ಸಿಬಲ್ ಆಗಿಬಿಡುತ್ತೆ. ಕೆಲಸ ಮಾಡಲಿಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ, ಅಷ್ಟು ಸುಸ್ತಾಗೋದಿಲ್ಲ. ಈ ರೀತಿ ಎಲ್ಲ ದಿನಾನ ಸ್ಟಾರ್ಟ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನು ಅಂತಂದರೆ ಕ್ಲೀನ್ ಹೋಮ್. ಕಿಚನ್ನ ಕ್ಲೀನ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಹಾಲ್ನ ಕ್ಲೀನ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಎದ್ದ ತಕ್ಷಣ ಮನೆ ಕ್ಲೀನ್ ಆಗಿದೆ ಅಂತ ಅಂದರೂ ಕೂಡ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಹೌಸ್ ವೈಫ್ಗಳಿಗಂತೂ ಮನೆ ನೀಟಾಗಿ ಇಟ್ಕೊಳ್ಳುವಂಥದ್ದಾಗಿರ್ಬೋದು, ಕಿಚನ್ನ ನೀಟಾಗಿ ಇಟ್ಕೊಳ್ಳುವಂಥದ್ದಾಗಿರ್ಬೋದು, ಇದೆಲ್ಲ ಒಂದು ರೀತಿ ಪ್ರತಿದಿನ ಮಾಡುವಂಥ ಕೆಲಸನೇ ಅಲ್ವಾ. ನಾವು ಬೆಳಗ್ಗೆ ಟೈಮೇ ಮಾಡ್ಕೊಬಿಡ್ತು ಅಂತ ಅಂದರೆ ಯಾವುದೇ ರೀತಿ ತಲೆನೋವು ಅನ್ನೋದಿರೋದಿಲ್ಲ, ಮತ್ತೆ ಕ್ಲೀನ್ ಮಾಡಬೇಕು ಅನ್ನೋದಿರೋದಿಲ್ಲ. ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಕ್ಲೀನ್ ಮಾಡ್ಕೋತು ಅಂತ ಅಂದರೆ ಇಡೀ ದಿನ ಮನೆ ತುಂಬ ಚೆನ್ನಾಗಿ ನೀಟಾಗಿರುತ್ತೆ. ಮನೇನ ನಾವು ಕ್ಲೀನಾಗಿ ಇಟ್ಕೋಬೇಕು ಅಂತ ಅಂದರೆ ಬೆಳಗಿನ ಟೈಮು ಈ ರೀತಿ ಸಿಂಪಲ್ ಕೆಲಸಗಳನ್ನ ಮಾಡ್ಕೊಳ್ಳುವಂಥದ್ದು, ಒಂದ್ಸಲ ಕ್ಲೀನ್ ಮಾಡಿಕೊಂಡು ಮಾಪ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ವಸ್ತುಗಳಿದೆ ಅದನ್ನು ತೆಗೆದಿಡುವಂಥದ್ದಾಗಿರ್ಬೋದು, ನೀಟಾಗಿ ಸೋಫಾನ ಕ್ಲೀನ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನ ನಾವು ಮಾರ್ನಿಂಗ್ ಟೈಮೇ ಮಾಡ್ಕೊಬಿಟ್ರೆ ಜಾಸ್ತಿ ಕೆಲಸ ಅನ್ನೋದು ಕೂಡ ಇರೋದಿಲ್ಲ. ಆರಾಮಾಗಿ ನಾವು ಇಡೀ ದಿನ ಮನೆಯೂ ಕೂಡ ನೀಟಾಗಿ ಇಟ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನು ಅಂತ ಅಂದರೆ ಪ್ರಿಪೇರ್ ಹೆಲ್ದಿ ಬ್ರೇಕ್ಫಾಸ್ಟ್. ಇದು ವೆರಿ ಇಂಪಾರ್ಟೆಂಟು. ನಾವು ಬೇಗ ಎದ್ದು ನಮ್ಮ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಂದಾಗ ಒಂದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಕ್ವಾಂಟಿಟಿಲಿ ಆದರೂ ಕೂಡ ಬ್ರೇಕ್ಫಾಸ್ಟ್ನ ನಾವು ಮಾಡಲೇಬೇಕು, ಅಂದರೆ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬಾರ್ದು. ಬೆಳಗ್ಗೆನೇ ನಾವು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿಬಿಟ್ವಿ ಅಂತ ಅಂದರೆ ಒಂದು ರೀತಿ ಎನರ್ಜಿ ಲೆವೆಲು ಅಷ್ಟು ಜಾಸ್ತಿ ಇರೋದಿಲ್ಲ. ಮತ್ತು ಬೇಗ ಎದ್ದಿರ್ತೀವಿ ಅಂದಾಗ ತುಂಬ ಹೊಟ್ಟೆ ಹಸಿವಾಗ್ತಿರುತ್ತೆ, ಕೆಲಸಗಳನ್ನು ಕೂಡ ಮಾಡಿರ್ತೀವಿ, ಎಕ್ಸಸೈಸು ವಾಕಿಂಗ್ ಎಲ್ಲ ಮಾಡಿರ್ತೀವಿ ಅಂತ ಅಂದಾಗ ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ನ ತಿನ್ನುವಂಥದ್ದು ತುಂಬಾ ಇಂಪಾರ್ಟೆಂಟು. ನಾವು ಯಾವಾಗ ಒಂದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ನ ತಿಂತೀವಿ ನಮಗೂ ಕೂಡ ಒಂದು ರೀತಿ ಖುಷಿ, ಇವತ್ತೊಂದು ದಿನ ಚೆನ್ನಾಗಿ ಬ್ರೇಕ್ಫಾಸ್ಟ್ ಆಯಿತು, ಇವತ್ತೊಂದು ದಿನ ಏನೋ ಒಂದು ರೀತಿ ಚೆನ್ನಾಗಿ ದಿನಾನ ಕೂಡ ಕಳೀತಾ ಇದ್ದೀನಿ ಅನ್ನೋ ರೀತಿ ಫೀಲ್ ಬರುತ್ತೆ. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನೇ ಸ್ಕಿಪ್ ಮಾಡಿಬಿಟ್ವಿ ಅಂತ ಅಂದರೆ ಮತ್ತೆ ಬೇರೆ ಕೆಲಸ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಎಲ್ಲಾದರೂ ಹೊರಗಡೆ ಕೆಲಸಕ್ಕೆ ಹೋಗಬೇಕು ಅಂತ ಅಂದರೆ ನಮಗೂ ಕೂಡ ಸುಸ್ತಾಗುವಂಥದ್ದಾಗಿರ್ಬೋದು, ಕೆಲಸಗಳನ್ನ ಸರಿಯಾಗಿ ಮಾಡ್ದೇ ಇರುವಂಥದ್ದಾಗಿರ್ಬೋದು. ಈ ರೀತಿ ಮಿಸ್ಟೇಕ್ಗಳು ತುಂಬ ಸಲ ಆಗ್ತಿರುತ್ತೆ. ಅದಕ್ಕೋಸ್ಕರ ಒಂದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ನ ತಿನ್ನುವಂಥದ್ದು ಕೂಡ ತುಂಬ ಒಳ್ಳೆಯದು. ನೆಕ್ಸ್ಟ್ ಏನು ಅಂತ ಅಂದರೆ ಸ್ಪೆಂಡ್ ಟೈಮ್ ಇನ್ ಗುಡ್ ಬುಕ್ಸ್ ಆಗಿರ್ಬೋದು, ಗುಡ್ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು. ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇಡೀ ದಿನನ ಅಂತ ಅಂದರೆ ಒಂದು 10 ನಿಮಿಷ 1 ಅವರ್ ಒಂದು ಗುಡ್ ಫ್ರೆಂಡ್ ಜೊತೆ ಸ್ಪೆಂಡ್ ಮಾಡ್ತಿದ್ದೀವಿ ಅಂತ ಅಂದಾಗ ಏನಾದರೂ ಒಂದು ಒಳ್ಳೆ ವಿಚಾರಗಳನ್ನ ಕಲ್ತಿರ್ತೀವಿ, ಒಂದು ಒಳ್ಳೆ ರೀತಿಯ ಬುಕ್ಸ್ ಜೊತೆ ಸ್ಪೆಂಡ್ ಮಾಡಿದ್ದೀವಿ ಅಂದಾಗ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ತೀವಿ. ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕಳೀತಾ ಇದ್ದೀವಿ ಅಂತ ಅಂದರೆ ಎಷ್ಟೇ ಸ್ಟ್ರೆಸ್ ಇದ್ರೂ ಕೂಡ ಅದನ್ನು 10 ನಿಮಿಷ ಒಂದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇದ್ದೀವಿ ಅಂತ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ಒಂದು ರೀತಿ ಸ್ಟ್ರೆಸ್ ಬಸ್ಟರ್ ಅಂತಲೇ ಹೇಳ್ಬೋದು. ಬೆಳಗಿಂದ ಸಂಜೆ ತನಕ ಕೆಲಸ ಮಾಡಿದ್ರು ಕೂಡ ಒಂದು 10 ನಿಮಿಷ ಫ್ಯಾಮಿಲಿ ಜೊತೆ ಕೂತ್ಕೊಳ್ಳೋದ್ರಿಂದ, ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಮೆಂಟಲ್ ಸ್ಟ್ರೆಸ್ ಅನ್ನೋದು ಕೂಡ ಸ್ವಲ್ಪ
ಸ್ವಲ್ಪ ಕಮ್ಮಿ ಆಗುತ್ತೆ. ಸ್ಪೆಂಡ್ ಟೈಮ್ ಇನ್ ಗುಡ್ ಬುಕ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಇದು ಕೂಡ ವೆರಿ ಇಂಪಾರ್ಟೆಂಟು. ಕೆಲಸ ಅಂತ ಅಂದ್ಕೊಂಡೇ ಇದ್ದರೆ ಒಂದು ರೀತಿ ನಮಗೂ ಕೂಡ ಅಷ್ಟು ಮೆಂಟಲ್ ಹೆಲ್ತ್ ಅನ್ನೋದು ಚೆನ್ನಾಗಿರೋದಿಲ್ಲ. ಒಂದು ಓಪನ್ ಅಪ್ ಆಗಿ ಒಂದು ಫ್ರೆಂಡ್ಸ್ ಜೊತೆ ಮಾತಾಡುವಂಥದ್ದಾಗಿರ್ಬೋದು, ಒಂದು ಒಳ್ಳೆ ರೀತಿ ಮೋಟಿವೇಟೆಡ್ ಆಗಿ ಚೆನ್ನಾಗಿ ಮಾತಾಡ್ತಾರೆ, ಒಂದು ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಂತ ಅಂದರೆ ಅವ್ರ ಜೊತೆ ಮಾತಾಡುವಂಥದ್ದಾಗಿರ್ಬೋದು, ಇದೆಲ್ಲ ತುಂಬ ಇಂಪಾರ್ಟೆಂಟು. ನಮಗೂ ಕೂಡ ತುಂಬ ಒಂದು ರೀತಿ ರಿಲೀಫ್ ಅಂತ ಸಿಗುತ್ತೆ, ಮನಸ್ಸಿಗೂ ಕೂಡ ಏನೋ ಒಂದು ರೀತಿ ಸಮಾಧಾನ ಅನ್ನೋದು ಸಿಗುತ್ತೆ. ಎಷ್ಟೇ ಒಂದು ರೀತಿ ಬೇಜಾರಾಗಿದ್ರೂ ಕೂಡ ಒಬ್ಬ ಒಳ್ಳೆ ಫ್ರೆಂಡ್ ಜೊತೆ ನಾವು ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀವಿ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇದ್ದೀವಿ, ಒಂದು ಚೆನ್ನಾಗಿರೋ ಬುಕ್ಸ್ನ ಓದ್ತಿದ್ದೀವಿ ಅಂತ ಅಂದರೆ ಅದೆಲ್ಲ ಮರ್ತೋಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇಡೀ ದಿನ ಚೆನ್ನಾಗಿ ಇರಲಿಕ್ಕೂ ಕೂಡ ತುಂಬಾ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನು ಅಂತ ಅಂದರೆ ಸ್ಟಾರ್ಟ್ ಯುವರ್ ವರ್ಕ್. ನಿಮ್ಮ ದಿನದ ವರ್ಕ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಇದೆಲ್ಲ ಮಾರ್ನಿಂಗ್ ಟೈಮ್ನ ಒಂದು ಚೆನ್ನಾಗಿ ಈ ರೀತಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂತ ಅಂದರೆ ಒಂದು ರೀತಿ ಎಂಡಿಂಗು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಾರ್ನಿಂಗೇ ನಾವು ಲೇಟಾಗಿ ಎದ್ದು ಬೇಗ ಟೈಮ್ ಆಗೋಯ್ತು ಅಂತ ಕ್ವಿಕ್ಕಾಗಿ ರೆಡಿ ಆಗುವಂಥದ್ದಾಗಿರ್ಬೋದು, ಮತ್ತು ಇಷ್ಟೆಲ್ಲ ಕೆಲಸ ಮಾಡಬೇಕಾ, ನಾನು ಯಾಕೆ ಇಷ್ಟು ಬೇಗ ಎದ್ದೊಳ್ಬೇಕು ಅಂತ ನಮಗೆ ನಾವೇ ಒಂದು ನೆಗೆಟಿವ್ ಸೆಲ್ಫ್ ಟಾಕ್ನ ಮಾಡುವಂಥದ್ದಾಗಿರ್ಬೋದು. ನಮ್ಮ ಹೈಜೀನ್ನ ನಾವು ಮೇಂಟೈನ್ ಮಾಡ್ಕೊಳ್ದೇ ಒಂದು ರೀತಿ ಅರ್ಜೆಂಟಾಗಿ ಹೋಗುವಂಥದ್ದಾಗಿರ್ಬೋದು, ಈ ರೀತಿ ವಾಕಿಂಗ್ ಮಾಡ್ದೇ ಇರುವಂಥದ್ದಾಗಿರ್ಬೋದು, ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಕೆಟ್ಟ ಅಭ್ಯಾಸಗಳನ್ನ ನಾವು ಮಾರ್ನಿಂಗ್ಗೆ ಸ್ಟಾರ್ಟ್ ಮಾಡ್ಕೊಬಿಟ್ರೆ ಅವತ್ತಿನ ದಿನಾನೂ ಕೂಡ ನಾವು ಚೆನ್ನಾಗಿ ಕಳೆಯೋದಕ್ಕಾಗೋದಿಲ್ಲ. ಲೀಡ್ ಬ್ಯುಸಿ ಲೈಫ್ ಸ್ಟೈಲ್ ಅಂತ ಅಂದರೆ ನಮ್ಮ ಲೇಜಿನೆಸ್ ಎಷ್ಟೇ ಇದ್ರೂ ಕೂಡ ನಾವು ಬ್ಯುಸಿಯಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿದ್ದೀವಿ ಅಂತ ಅಂದರೆ ಅದು ಹತ್ರನೂ ಕೂಡ ಬರೋದಿಲ್ಲ. ಒಂದು ರೀತಿ ಖುಷಿಯಾಗಿರ್ಲಿಕ್ಕೂ ಕೂಡ ಹೆಲ್ಪ್ ಅಂತೂ ಹಾಗೆ ಆಗುತ್ತೆ. ಈ ರೀತಿ ಚಿಕ್ಕ ಪುಟ್ಟ ಟಿಪ್ಸ್ನ ಫಾಲೋ ಮಾಡ್ಕೊಂಡು ನೋಡಿ, ಇಡೀ ದಿನ ತುಂಬಾ ಚೆನ್ನಾಗಿ ಒಂದು ಪಾಸಿಟಿವ್ ಆಗಿ ನಾವು ಸ್ಟಾರ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಎಂಡಿಂಗು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.